SSC ಎಕ್ಸಾಮ್ಸಲ್ಲಿ ಇದಕ್ಕೂ ಮುಂಚೆ ನಡೆಸಿದ ಎಕ್ಸಾಮ್ ಯಾರು ನಡೆಸಿದ್ದಾರೆ ಅಂದರೆ TCS ಎಕ್ಸಾಮ್ ನಡೆಸ್ತಾ ಇತ್ತು. ಇವಾಗ ಕಡಿಮೆ ರೇಟಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಸಿಕ್ಕಿರೋದಕ್ಕೆ ಅದು ಆ್ಯಕ್ಚುಲಿ ಬ್ಲ್ಯಾಕ್ ಲಿಸ್ಟಲ್ಲಿ ಇದೆ. ಟ್ರ್ಯಾಕ್ ರೆಕಾರ್ಡು ಅಷ್ಟು ಚೆನ್ನಾಗಿಲ್ಲ ಅಂಥದಕ್ಕೆ ಎಜುಕ್ವಿಟಿ ಕೆರಿಯರ್ ಟೆಕ್ನಾಲಜಿಗೆ ಕೊಟ್ಟು ವಿದ್ಯಾರ್ಥಿಗಳನ್ನ ಇವತ್ತು ಬೀದಿಗೆ ತೊಗೊಂಬಂದು ಮಾಡಿರೋದು ಸರ್ಕಾರ. ಈ ಕೂಡಲೇ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಬೇಕಾಗುತ್ತೆ. ಒಂದೆರಡಲ್ಲ ಹಲವಾರು ಮಿಸ್ಟೇಕ್ಸ್ ಮಾಡಿದ್ದಾರೆ. ನಾನು ಹೇಳೋದೇನಪ್ಪ ಅಂತಂದರೆ ಡೆಲ್ಲಿಯಲ್ಲಿ ಇಷ್ಟು ದೊಡ್ಡ ಮಾಸ್ ಪ್ರೊಟೆಸ್ಟ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿರೋ ಲೆಕ್ಚರರ್ಸು, ಮೆಂಟರ್ಸು ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟು ಎಲ್ಲರೂ ಒಗ್ಗಟ್ಟಾಗಿ ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಆಗಿದೆ. ಆದರೆ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ, ಸೌತ್ ಇಂಡಿಯಾದಲ್ಲಿ ಏನಾಗ್ತಿದೆ, ಏನೂ ಆಗ್ತಾಯಿಲ್ಲ. ಬಿಕಾಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಎಕ್ಸಾಮ್ಸ್ SSC ಎಕ್ಸಾಮ್ಸ್ ಇಡೀ ಥ್ರೂಔಟ್ ಇಂಡಿಯಾದಲ್ಲಿ ಎಲ್ಲ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಬರೀತಾರೆ. ಆದರೆ ದೊಡ್ಡ ಮಟ್ಟಕ್ಕೆ ಪ್ರೊಟೆಸ್ಟ್ ಆಗಿರೋದು ಓನ್ಲಿ ನಾರ್ತ್ ಇಂಡಿಯಾದಲ್ಲಿ, ಅದು ಡೆಲ್ಲಿಯಲ್ಲಿ ಮಾತ್ರ ಆಗಿದೆ. ಎಕ್ಸಾಮ್ಸು ಕರ್ನಾಟಕದಲ್ಲೂ ಆ ಥರ ದೊಡ್ಡ ಪ್ರೊಟೆಸ್ಟ್ ಆಗಬೇಕಂತಂದರೆ ಎಲ್ಲ ಮೆಂಟರ್ಸು, ಲೆಕ್ಚರರು ಒಂದಾಗಬೇಕು. ಮತ್ತು ಕೋಚಿಂಗ್ ಸಂಸ್ಥೆಗಳು, ನೀವು ಬರೀ ಎಕ್ಸಾಮ್ಸ್ ನೋಟಿಫಿಕೇಷನ್ ಬಂದಾಗ ಅಷ್ಟೇ ಅಲ್ಲ ಎಕ್ಸಾಮ್ಸ್ ಮಾಡೋದು. ನೋಟಿಫಿಕೇಷನ್ ಬಂದಾಗ ಅಷ್ಟೇ ಅಲ್ಲ ನೀವು ಸ್ಟೂಡೆಂಟ್ಸ್ನ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋದಲ್ಲ. ಎಲ್ಲ ಟೈಮಲ್ಲೂ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಬೇಕಾಗುತ್ತೆ. ಸುಮಾರು 1 ವರ್ಷ ಆಗಿದೆ, ಯಾವುದೇ ನೋಟಿಫಿಕೇಷನ್ ಆಗ್ತಾಯಿಲ್ಲ. ಮತ್ತು ವಯೋಮಿತಿ, ನಮ್ಮ ಕರ್ನಾಟಕದಲ್ಲಿ ವಯೋಮಿತಿ ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಎಲ್ಲ ರೋಡಿಗೆ ಬಂದಿದ್ದಾರೆ. 5 ವರ್ಷದಿಂದ ಯಾವುದೇ PC PSI ನೋಟಿಫಿಕೇಷನ್ ಆಗಿಲ್ಲ. ಅವರೆಲ್ಲ ವಯೋಮಿತಿ ಮೀರಿದೆ. ಬರೀ ಅದೊಂದೇ ಅಂತಲ್ಲ, FD ST 8-9 ವರ್ಷ ಆಗಿದೆ, ಯಾವುದೇ ಎಕ್ಸಾಮ್ಸ್ ಆಗಿಲ್ಲ. ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿ ಕೆಲವೊಂದು ದೈಹಿಕ ಶಿಕ್ಷಕರದ್ದು 10 ವರ್ಷ ಆಗಿದೆ. ಎಕ್ಸಾಮ್ಸ್ ಎಲ್ಲದನ್ನು ನಾವು ಖಂಡಿಸಿ ಆಗಸ್ಟ್ 11ನೇ ತಾರೀಕು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಲೆಕ್ಚರರ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಕೋಚಿಂಗ್ ಸಂಸ್ಥೆಗಳಿರ್ಬೋದು, 100 ಯೂಟ್ಯೂಬ್ ಚಾನಲ್ಸ್ ಇದೆ ಆಸ್ಪಿರೆಂಟ್ಸ್ ಎಲ್ಲನೂ ಮಾಹಿತಿ ಕೊಡೋ ಥರ. ಆದರೆ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಪ್ರತಿಭಟನೆಗೆ ಭಾಗವಹಿಸಬೇಕು. ನೇಮಕಾತಿ ಪ್ರಾರಂಭ ಮಾಡಬೇಕು. KPSC ಸುಧಾರಣೆ ಆಗಬೇಕು. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗ್ತಾಯಿದೆ. ಕರಪ್ಷನ್ ಮುಕ್ತ ನೇಮಕಾತಿ ಆಗಬೇಕು. ಪ್ರತಿಯೊಬ್ಬರು ಒಗ್ಗಟ್ಟಾಗಬೇಕು. ಯಾರೋ ಒಬ್ಬರು ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಂದ್ರೆ ಆಗಲ್ಲ. ವಿದ್ಯಾರ್ಥಿಗಳು ಅಂದರೆ ಕೋಚಿಂಗ್ ಅಂದರೆ ಆಸ್ಪಿರೆಂಟ್ಸು ಅವ್ರ ಅಪ್ಪ ಅಮ್ಮನ ಬಿಟ್ಟರೆ ಎರಡನೇದು ಯಾರಪ್ಪ ಅಂದರೆ ಈ ಆಸ್ಪಿರೆಂಟ್ಸ್ ಇಲ್ಲಿ ಬಂದಿರೋದು ಲೆಕ್ಚರನ್ನು ನಂಬ್ಕೊಂಡು. ಅವ್ರು ಎಲ್ಲಿಗೆ ಬರ್ತಾರೆ, ಕೋಚಿಂಗ್ ಸಂಸ್ಥೆಗೆ ಕ್ಲಾಸ್ ತೊಗೊಳಕ್ಕೆ ಬರ್ತಾರೆ. ಅವ್ರ ಅಪ್ಪ ಅಮ್ಮ ದುಡ್ಡೆಲ್ಲ ಇಲ್ಲಿ ಯಾರಿಗೆ ಕೊಡ್ತಾ ಇದ್ದಾರೆ, ನೀವೇ ತೊಗೊತಾ ಇದ್ದೀರಾ. ಆದರೆ ಇಲ್ಲಿ ಯಾವುದೇ ನೇಮಕಾತಿ ಆಗ್ತಾಯಿಲ್ಲ ಅಂತಂದರೆ ಏನು? ಮತ್ತು ಅದು ಕೋಚಿಂಗ್ ಅದು ಬಿಟ್ಟರೆ ಲೈಬ್ರರಿ ಒಬ್ಬೊಬ್ಬರು 10 ಲೈಬ್ರರಿ 20 ಲೈಬ್ರರಿ ಓನರ್ಸ್ ಆಗಿದ್ದಾರೆ. ಆದರೆ ಇವತ್ತು ಒಂದೊಂದೇ ಲೈಬ್ರರೀಸ್ ಎಲ್ಲ ಖಾಲಿ ಆಗ್ತಾಯಿದೆ. ನೋಟಿಫಿಕೇಷನ್ ಆದರೆ ಲೈಬ್ರರಿಲಿ ಓದಿದ್ರೆ ಏನಾಗಬೇಕಂತ ಇಲ್ಲ. ಯಾವ್ದಾನ ಪಾರ್ಕಲ್ಲಿ ಕೂತ್ಕೊಂಡು ಹೋದ್ರೂ ಎಕ್ಸಾಮ್ ಪಾಸ್ ಆಗ್ತಾರೆ. ಇಲ್ಲ ಯಾವ್ದಾನ ಹುಣಸೆ ಮರದ ಕೆಳಗಡೆ ಕೂತ್ಕೊಂಡು ಎಕ್ಸಾಮ್ ಬರೆದ್ರೂ ಪಾಸ್ ಆಗ್ತಾರೆ. ನೋಟಿಫಿಕೇಷನ್ನೇ ಆಗ್ತಾಯಿಲ್ಲ ಅಂತಂದರೆ ಏನು ಮಾಡಬೇಕು? ಸುಮಾರು 3 lakhs ಮೋರ್ ದೆನ್ 3 lakhs ವೇಕೆನ್ಸಿ ಇದೆ ಕರ್ನಾಟಕದಲ್ಲಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ನಮ್ಮನೆ ಕೆಲಸ ಅಂತ ಅನ್ಕೊಳಕೋಬೇಡಿ. ಇದು ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದಾರೆ. ಪ್ರತಿಯೊಬ್ಬರೂ ಒಗ್ಗಟ್ಟಾಗಿ ಬನ್ನಿ. ಪ್ರತಿಭಟನೆ ಕಾನೂನು ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನಾವು ಪ್ರತಿಭಟನೆ. ಆಗಸ್ಟ್ 11ನೇ ತಾರೀಕು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಈ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು. ಮತ್ತು ಕರ್ನಾಟಕದಲ್ಲಿ ನೆಕ್ಸ್ಟ್ 1 ವರ್ಷದಲ್ಲಿ ಅಟ್ಲೀಸ್ಟ್ 1 ಲಕ್ಷ ವೇಕೆನ್ಸಿ ಏನಿದೆ ಅದನ್ನು ಕಾಲ್ ಮಾಡಬೇಕು. ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದು ಏನಪ್ಪ ಅಂತಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎವ್ರಿ ಇಯರ್ ನೋಟಿಫಿಕೇಷನ್ ಮಾಡಿ. ಒಂದು ಟೈಮ್ ಲಿಮಿಟ್ ಇರಬೇಕು ಎಲ್ಲದಕ್ಕೂ. ನೀವು ನೋಟಿಫಿಕೇಷನ್ ಮಾಡಿದ್ರೆ 5 ವರ್ಷ ಆಗುತ್ತೆ. ಅದು ಕೋರ್ಟು ಕಚೇರಿ ಅಂತ ಅಂದ್ಕೊಂಡು ಹೋದರೆ 5 ವರ್ಷ ತೊಗೊತಾ ಇದ್ದೀರಾ. ಸ್ಟೂಡೆಂಟ್ಸ್ ಏನು ಕಷ್ಟಗಳಿದ್ದಾವೆ ಅದನ್ನೆಲ್ಲ ಸ್ಪಂದಿಸ್ಬೇಕಂತಂದರೆ ಸರ್ಕಾರನೂ ನಮ್ಮ ಕಷ್ಟಗಳು ಸುಖಗಳನ್ನ ಕೇಳಬೇಕಾಗುತ್ತೆ. ಎರಡನೇದೇನಪ್ಪ ಅಂತಂದರೆ ಕೋಚಿಂಗ್ ಸಂಸ್ಥೆಗಳಿರ್ಬೋದು, ಲೈಬ್ರರಿ ಓನರ್ಸ್ ಇರ್ಬೋದು, ಮತ್ತು ಲೆಕ್ಚರರ್ಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟ ಮಾಡಿದ್ರೆ ಮಾತ್ರ ಕರ್ನಾಟಕದಲ್ಲಿ ಏನಾದರೂ ಒಂದು ರಿಫಾರ್ಮ್ ಮಾಡ್ಬೋದು. ಇಲ್ಲ ಅಂತಂದರೆ ಇದು ಕೀಪ್ ಆನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆಲ್ಲದಕ್ಕೂ ಬ್ರೇಕ್ ಆಗಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಯುನೈಟ್ ಆಗಿ ಹೋರಾಟ ಮಾಡಬೇಕು. ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.